ಹನುಮ ಜಯಂತಿ ಎಂದರೇನು? ಹನುಮ ಜಯಂತಿ ಎಂದರೆ ಹನುಮಂತ ದೇವರ ಜನ್ಮದಿನ. ಈ ದಿನವನ್ನು ಹಿಂದೂ ಧರ್ಮದಲ್ಲಿ ಜನರು ಬಹಳ ಭಕ್ತಿಯಿಂದ ಆಚರಿಸುತ್ತಾರೆ. ಹನುಮ ಜಯಂತಿ ಯಾವಾಗ ಆಚರಿಸುತ್ತಾರೆ? ಹನುಮ ಜಯಂತಿಯನ್ನು ಪ್ರತಿ ವರ್ಷ ಚೈತ್ರ ಮಾಸದ ಪೂರ್ಣಿಮೆಯ ದಿನ ಆಚರಿಸುತ್ತಾರೆ. ಸಾಮಾನ್ಯವಾಗಿ ಈ ದಿನ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಬರುತ್ತದೆ. ಹನುಮಂತ ಅಥವಾ ಆಂಜನೇಯ ದೇವರ ಮಹತ್ವ. ಹನುಮಂತ ಶ್ರೀರಾಮದೇವರ ಭಕ್ತನಾಗಿದ್ದು ಶಕ್ತಿ, ಧೈರ್ಯ ಹಾಗೂ ಭಕ್ತಿಯ ಪ್ರತೀಕ. ದುಷ್ಟಶಕ್ತಿಗಳನ್ನು ದೂರ ಮಾಡುವ ದೇವರು, ಸಂಕಷ್ಟದಲ್ಲಿ ಸಹಾಯ ಮಾಡುವ ಸಂಕಟ ಮೋಚಕ. ಹನುಮ ಜಯಂತಿಯನ್ನು ಹೇಗೆ ಆಚರಿಸುತ್ತಾರೆ? ದೇವಾಲಯಗಳಲ್ಲಿ ಆಂಜನೇಯ ದೇವರ ವಿಶೇಷ ಪೂಜೆ, ಹನುಮಾನ್ ಚಾಲಿಸ ಪಠನ ಮಾಡುವುದು ಮತ್ತು ಉಪವಾಸ ಮಾಡುವುದು. ಹನುಮಂತ ದೇವರಿಗೆ ಬೆಲ್ಲ, ವಡೆ ಮತ್ತು ಬಾಳೆಹಣ್ಣಿನ ನೈವೇದ್ಯ. ದೇವರ ಪಾಲ್ಕಿಯ ಮೆರವಣಿಗೆ ಮತ್ತು ಆಂಜನೇಯ ದೇವರ ಭಜನೆಗಳ ಮೂಲಕ ಅನೇಕ ಆಚರಣೆಗಳು ಹಾಗೂ ದೇವರ ಕಾರ್ಯಕ್ರಮಗಳು ನಡೆಯುತ್ತವೆ. ಹನುಮ ಜಯಂತಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಆಂಜನೇಯ ದೇವರ ಪೂಜೆಯಲ್ಲಿ ವಿಶೇಷವಾಗಿ ಕೆಂಪು ಬಣ್ಣದ ಹೂಗಳು ಮತ್ತು ಸಿಂಧೂರ ಅರ್ಪಣೆ ಮಾಡುವುದು. ದೇವಾಲಯಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಅನ್ನಪ್ರಸಾದವನ್ನು ನೆರವೇರಿಸುವುದು. ಹನುಮ ಜಯಂತಿಯ ಸಂದೇಶ: ಭಕ್ತಿ ಇದ್ದರೆ ಯಾವುದೇ ಕಷ್ಟವನ್ನು ಜಯಿಸಬಹುದು. ಶಕ್ತಿ ಮತ್ತು ವಿನಯ ಎರಡೂ ಮುಖ್ಯ. ಸದಾ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ನೀವು ಕೂಡ ಆಂಜನೇಯ ಭಕ್ತರಾದರೆ ಜೈ ಹನುಮಾನ್, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.